ಹಾಯ್, ಎಲ್ಲರೂ ಹೆಂಗಿದ್ದರು? ನಂಗೆ ಟ್ರೈಬಲ್ಸ್ ಯೂಟ್ಯೂಬ್ ಚಾನಲ್ಗೂ ಎಲ್ಲರಿಗೂ ಸ್ವಾಗತ. ಇವತ್ತು ಆದಿವಾಸಿ ಜನರ ಆರೋಗ್ಯದ ಬಗ್ಗೆ ತಿಳಿದಮು. ಯಾಕಂದರೆ ನಂಗೆ ಆರೋಗ್ಯ ತುಂಬ ಮುಖ್ಯ. ನಂಗೆ ಆರೋಗ್ಯ ಹದಗೆಡಲೆ ಏನಪ್ಪ ಕಾರಣ ಅಂತಂದರೆ ನಂಗೆ ಆದಿವಾಸಿಗೆ ಆಗಿರೋದ್ರಿಂದ ನಂಗೆ ಜಾಸ್ತಿ ಈ ಕಾಡು ಪ್ರದೇಶ ಅಂದರೆ ಕಾಡು ಹತ್ರ ಇರೋಂಥ ಪ್ರದೇಶದಲ್ಲಿ ವಾಸಿಸ್ತಿರ್ತೀವಿ. ಮತ್ತು ದೂರದ ಪ್ರದೇಶದಲ್ಲಿ ವಾಸಿಸ್ತಿರ್ತೀವಿ. ಅಂದರೆ ಈಗ ಹತ್ರದೇ ಯಾವುದೇ ಆಸ್ಪತ್ರೆಗೆ ಇರೋಕ್ಕಿಲ್ಲ ಅಥವಾ ಯಾವುದಾದ್ರೂ ಕ್ಲಿನಿಕ್ಗೂ ಇರೋಕ್ಕಿಲ್ಲ. ಇದರಿಂದಾಗಿ ನಂಗೆ ಆದಿವಾಸಿಗೂ ಜಾಸ್ತಿ ಆರೋಗ್ಯದ ಸೌಲಭ್ಯ ನಂಗೆಲ್ಲೂ ಅಷ್ಟು ಬೇಗ ತಲುಪಕ್ಕಿಲ್ಲ. ನಂಗೆ ಆದಿವಾಸಿಗೆ ಮುಖ್ಯವಾಗಿ ಯಾವ ಸಮಸ್ಯೆ ಅಂದರೆ ಯಾವ ಆರೋಗ್ಯದ ಸಮಸ್ಯೆನ ಇನ್ನೂ ಎದುರಿಸ್ತಾ ಇದ್ದೀವಿ ಅಂತಂದರೆ ಪೌಷ್ಟಿಕಾಂಶದ ಕೊರತೆ ಆಗಿರಬಹುದು ಅಥವಾ ರಕ್ತಹೀನತೆ ಆಗಿರಬಹುದು. ಅಂದರೆ ನಂಗೆ ರಕ್ತ ಇಲ್ಲದೆ ಇರೋದ್ರಿಂದನೂ ನಂಗೆ ಆರೋಗ್ಯ ಸಮಸ್ಯೆ ಹದಗೆಡಬಹುದು. ಅಥವಾ ಮಲೇರಿಯಾ ಆಗಿರಬಹುದು. ಎಲ್ಲರಿಗೂ ಗೊತ್ತೇ ಅದು ಈಗಿನ ಕಾಲದ್ದು ಮಲೇರಿಯಾ, ಜ್ವರ, ಆಮೇಲೆ ನೀರು ಶುದ್ಧ ಆಗಿಲ್ಲದಿರೋಂಥದ್ದು. ಇಂಥದ್ರಿಂದ ನಂಗೆ ಜಾಸ್ತಿ ಆದಿವಾಸಿಗೆ ಆರೋಗ್ಯ ಸಮಸ್ಯೆಗಳು ಹದಗೆಡ್ತಾ ಇರೋದು ಕಾಣ್ತಾ ಇರಬಹುದು. ಎಲ್ಲರೂ ಆದಿವಾಸಿಗಳು ಪೌಷ್ಟಿಕಾಂಶದ ಕೊರತೆ ಕಂಡು ಬರೋದು ಮಕ್ಕಳು ಜಾಸ್ತಿ. ಅದರಿಂದ ಮಕ್ಕಳೇ ಹಿಂಗೆ ಪೌಷ್ಟಿಕಾಂಶ ಆಹಾರ ಏನಾನ ಇರ್ತದೆ, ಹಾಲು, ಮುಟ್ಟೆ, ತರಕಾರಿ, ಹಣ್ಣುಗ ಆ ಥರದ್ದೆಲ್ಲ ಕೊಟ್ಟರೆ ಸ್ವಲ್ಪ ಮಕ್ಕಳ ಪೌಷ್ಟಿಕಾಂಶದ ಕೊರತೆ ಸ್ವಲ್ಪ ಕಡಿಮೆ ಇರ್ತದೆ. ಇದಾದ ಮೇಲೆ ಆರೋಗ್ಯ ಸೇವೆ ಹತ್ರ ನೋಡೋದ ನಂಗೆ ಆದಿವಾಸಿಗಳು ಸರ್ಕಾರದಿಂದ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಇರ್ತದೆ. ಈಗ ನಂಗೆ ಅಲ್ಲಿಗೆ ಹೋದರೆ ನಂಗೆ ಸಣ್ಣ ಪುಟ್ಟ ಕಾಯಿಲೆ ಬಂದಿರಬಹುದು. ಈಗ ಜ್ವರ, ಕೆಮ್ಮು, ಶೀತ ಈ ಥರದೆಲ್ಲ ಬಂದರೆ ನಂಗೆ ಫಸ್ಟ್ ಹೋಗಿ ಅಲ್ಲಿ ಚಿಕಿತ್ಸೆ ತಗೋಬೇಕು. ಇದಾದ ಮೇಲೆ ನಿಮಗೆ ಗೊತ್ತೇ ಈಗ ಆಡಿಗೆಲ್ಲ ಕ್ಯಾಂಪ್ಗತ್ತ ಬರ್ತಾ ಇರ್ತಾರೆ, ಅಥವಾ ಮೊಬೈಲ್ ಕ್ಯಾಂಪು ಅಥವಾ ಬೇರೆ ಕಡೆಯಿಂದ ಡಾಕ್ಟ್ರಿಗೆ ಬಂದು ನಂಗೆ ಚಿಕಿತ್ಸೆ ಕೊಡೋ ಅಂಥದ್ದನ್ನೇ ನಿಮಗೆ ಎಲ್ಲರೂ ನೋಡೇ ಇರ್ತಿದ್ದರು. ಈಗ ದೂರದ ಪ್ರದೇಶದಲ್ಲಿ ವಾಸಿಸ್ತಾರಂತ ನಂಗೆ ಆದಿವಾಸಿಗೂ ಗೌರ್ಮೆಂಟ್ ಏನಪ್ಪ ಮಾಡಿದೀಗಂತಂದರೆ ಆಯುಷ್ಮಾನ್ ಭಾರತ್ ಆಗಿರಬಹುದು ಅಥವಾ ICDC ಮಕ್ಕಳ ಪೌಷ್ಟಿಕತೆ ಬಗ್ಗೆ ನಿಮಗೆಲ್ಲ ಗೊತ್ತಿದ್ವಿ. ಅಂದರೆ ಅಂಗನವಾಡಿಲೂ ಸಿಗೋಂಥದ್ದು ಫುಡ್ ಆಗಿರಬಹುದು ಅಥವಾ ಗರ್ಭಿಣಿಯವರೆಗೂ ಬಾಣಂತಿಯವರೆಗೂ ಆಗಿ ಸಿಗೋಂಥ ಫುಡ್ ಆಗಿರಬಹುದು, ಅದನ್ನೆಲ್ಲ ನಿಂಗೆ ಸದುಪಯೋಗ ಪಡಿಸಬೇಕು. ಇದಲ್ಲದೆ ನಂಗೆ ಆದಿವಾಸಿಗೆ ಸುಮಾರು ಜನ ಇನ್ನೂ ಆರೋಗ್ಯದ ಸವಾಲನ್ನ ಇನ್ನೂ ಎದುರಿಸ್ತಾವಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಜನ ಹೆಂಗೋ ನಿಧಾನವಾಗಿ ಸುಧಾರಣೆ ಮಾಡಿಕೊಳ್ತಾ ಇದ್ದಾರೆ. ಇದಿಷ್ಟು ನಂಗೆ ಆದಿವಾಸಿ ಜನರ ಆರೋಗ್ಯದ ಬಗ್ಗೆ ವಿಡಿಯೋ ಆಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋ, ಶೇರ್ ಮಾಡೋ ಮತ್ತು ಸಬ್ಸ್ಕ್ರೈಬ್ ಮಾಡೋ, ಸಪೋರ್ಟ್ ಮಾಡೋ. ಎಲ್ಲರಿಗೂ ಧನ್ಯವಾದಗಳು.